ಈ ಸ್ವೀಟನ್ನು ನಾವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ. ಈ ಬೇಸಿಗೆಯಲ್ಲಂತೂ ತುಂಬಾ ಒಳ್ಳೆಯದು, ದೇಹಕ್ಕಂತೂ ತುಂಬ ತಂಪು, ಅದ್ಭುತವಾದ ರುಚಿ ಕೊಡುವಂಥ ಇದು ರಾಗಿ ಬರ್ಫಿ ಅಥವಾ ರಾಗಿ ಹಾಲ್ಬಾಯಿ, ಮಣ್ಣಿ ಹೀಗೆಲ್ಲ ಹೇಳ್ಬೋದು. ನಮ್ಮಲ್ಲಿ ಮಣ್ಣಿ ಅಂತ ಹೇಳ್ತೀವಿ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ, ತುಂಬ ಈಸಿ ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಾನು 1 ಬೌಲು ರಾಗಿನ ನೆನೆಸಿಟ್ಕೊಂಡಿದ್ದೆ. ಒಂದು 3-4 ತಾಸು ನೆನೆಸಿಟ್ಕೊಂಡ್ರೆ ಸಾಕು. ತುಂಬ ಭಾಳ ಹೊತ್ತು ಏನು ನೆನೆಸೋದು ಬೇಕಾಗಲ್ಲ. ಒಂದು 3-4 ತಾಸು ನೆನೆಸಿಟ್ಕೊಂಡು ಈ ಬೌಲಲ್ಲಿ ನಾನು 1 ಬೌಲ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ. ರಾಗಿ ಅದರಲ್ಲಿ ಸಣ್ಣ ಸಣ್ಣ ಕಸಗಳು ತುಂಬ ಇರುತ್ತೆ. ಸುಮಾರು ಆಲ್ಮೋಸ್ಟ್ ಒಂದು 7-8 ಸರಿ ನಾನು ವಾಶ್ ಮಾಡಿದ್ದೀನಿ. ಆಮೇಲೆ ನೆನೆಸಿಟ್ಟಿದ್ದೆ. ನೋಡಿ, ಬೆಲ್ಲನ ನಾನು ಒಂದು ಅಚ್ಚನ್ನು ತೊಗೊಂಡಿದ್ದೆ, ಆದರೆ ಭಾಳಷ್ಟು ನಾನು ಅದರಲ್ಲಿ ಬೆಲ್ಲ ಯೂಸ್ ಮಾಡಿಲ್ಲ. ಎಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದರಲ್ಲಿ ಅರ್ಧ ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ ರಾಗಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು. ಆಮೇಲೆ ನಾನು ಆ ರಾಗಿನ ಚೆನ್ನಾಗಿ ವಾಶ್ ಮಾಡಿಟ್ಟು ಹಾಗೆ ನೀರು ಹಾಕಿಟ್ಟಿದ್ದೆ. ಒಂದು 3 ಯಾಲಕ್ಕಿನ ತಗೊಂಡು ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಬಬೇಕಾಗುತ್ತೆ. ನುಣ್ಣಗೆ ಅಂದರೆ ಎಷ್ಟು ನುಣ್ಣಗಾಗುತ್ತೆ ಅಷ್ಟು ಸರಿ ಚೆನ್ನಾಗಿ ನುಣ್ಣಗೆ ರುಬ್ಬಿ, ನನ್ನ ಕಾಟನ್ ವೇಲ್ ಇತ್ತು, ಚೂಡಿದಾರ್ ದುಪ್ಪಟ್ಟ, ಅದರಲ್ಲಿ ಕೆಳಗಡೆ ಒಂದು ನಾವು ಸಾಣಿಸ್ತೀವಿ, ಶೋಧಿಸೋದು ಇರುತ್ತಲ್ವ, ಸಾಣಿಗೆ ಅಂತ ಹೇಳ್ತೀವಿ ನಾವು. ನೀವೇನು ಹೇಳ್ತೀರಾ ಗೊತ್ತಿಲ್ಲ. ಈ ಹಿಟ್ಟನ್ನೆಲ್ಲ ಸಾಣಿಸ್ತೀವಿ ನೋಡಿ, ತೆಳ್ಳಗಿರುವಂಥದ್ದು, ಗೋಧಿ ಹಿಟ್ಟು ಸಾಣಿಸುವಂಥದ್ದು. ಅದನ್ನು ಅಡಿಗೆ ಜಾಳಿಗೆನ ಹಾಕಿಟ್ಕೊಂಡು ಮೇಲೆ ಬಟ್ಟೆನ ಹಾಕಿ ಈ ಥರ ಮಿನಿಮಮ್ 3 ಸರಿ ಆದರೂ ರುಬ್ಬಬೇಕಾಗುತ್ತೆ. ಒಂದು ಸರಿ ಶೋಧಿಸೋದು, ಮತ್ತು ಹೀಗೆ ಹಾಲನ್ನು ತೆಗೆಯೋದು, ರಾಗಿ ಹಾಲನ್ನು ಮತ್ತೆ ಶೋಧಿಸೋದು, ಮತ್ತೆ ರುಬ್ಬೋದು. ಈ ಥರ 3 ಸರಿ ಆದರೂ ರುಬ್ಬಬೇಕಾಗುತ್ತೆ. ತುಂಬ ಚೆನ್ನಾಗಿ ರುಬ್ಬಿಟ್ಟು, ನನಗೆ ಆವಾಗ ಸ್ವಲ್ಪ ಲೇಟ್ ಆಗೋಯಿತು ಅಂತ ನಾನೇನು ಬೇರೆ ಹೊರಗಡೆ ಹೋಗಿಬಿಟ್ಟಿದ್ದೆ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿಬಿಟ್ಟಿದ್ದೆ. ಈ ನೋಡಿ, ಈ ಥರ ಗಟ್ಟಿಯಾಗ್ಬಿಟ್ಟಿತ್ತು. ಅದನ್ನೆಲ್ಲ ತೆಕ್ಕೊಂಡು ಮೇಲಿಂದ ನೀವು ಬೇಕಾದರೆ ಇಷ್ಟೆಲ್ಲ ಬೇಡ ಅಂತಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮಾಡೋದು ಅಂತಂದರೆ ಸ್ವಲ್ಪ ನೀರು ತೆಕ್ಕೋಬೋದು. ನಾನು ನೀರೇನು ತೆಗೆದಿಲ್ಲ. ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಬಿ ಈ ಥರ ಶೋಧಿಸ್ಕೋಬೇಕಾಗುತ್ತೆ. ಕೆಳಗಡೆ ಜಾಳಿಗೆನ ಇಟ್ಕೊಂಡು ಮೇಲ್ಗಡೆ ಬಟ್ಟೆನ ಹಾಕಿ 3 ಸರಿ ನಾನು ರುಬ್ಕೊಂಡು ಆದಮೇಲೆ ಇಷ್ಟು ರಸ, ಅಂದರೆ ಹಾಲು ಸಿಕ್ಕಿದೆ, ರಾಗಿ ಹಾಲು. ಇದನ್ನು ಗೊತ್ತಾ ಫ್ರೆಂಡ್ಸ್, ಬೆಲ್ಲ ಹಾಕ್ಕೊಂಡು ಕುಡಿದ್ರೆ, ಯಾಲಕ್ಕಿ ಹಾಕಿರ್ತೀವಲ್ವ, ಅದು ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಬೆಲ್ಲದ ನೀರನ್ನು ಮಾಡ್ಕೊಂಡಿದ್ದೆ ನಾನು. ಡೈರೆಕ್ಟ್ ಬೆಲ್ಲನ ಹಾಕಿಲ್ಲ, ಬೆಲ್ಲದ ನೀರು ಹಾಕಿದ್ದಕ್ಕೆ ನಂಗೆ ಸ್ವಲ್ಪ ಲೇಟ್ ಆಯಿತು ಮಾಡಲಿಕ್ಕೆ, ಮತ್ತು ಸ್ವಲ್ಪ ತೆಳ್ಳಗಾಗಿತ್ತು. ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 10 ನಿಮಿಷ ಬೇಕಾಯಿತು, ಇಲ್ಲಾಂದರೆ ಬೇಗ ಆಗುತ್ತೆ. ಒಂದು ಸ್ವಲ್ಪ 5 ನಿಮಿಷ ಟೈಮ್ ಹಿಡಿತು ನಂಗೆ ಜಾಸ್ತಿ. ಬೆಲ್ಲನೇ ಡೈರೆಕ್ಟ್ ಹಾಕ್ಬೋದು, ನಾನು ಕಸಾಲ ಇರುತ್ತೇನೋ ಅಂತ ನೀರು ಹಾಕಿದ್ದೆ. ಬೆಲ್ಲದ ನೀರನ್ನು ಒಂದು ಸರಿ ಶೋಧಿಸ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿ ಇದನ್ನು ಈ ಥರ ಒಂದು ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೊಂಡೆ, ಒಂದು ದಪ್ಪ ತಳ ಇರುವಂಥ ಬಾಣಲೆಯಲ್ಲಿ ಈ ಥರ ನಾವು ಕಾಯಿಸಬೇಕಾಗುತ್ತೆ. ಕಾಯಿಸೋದೇನು ದೊಡ್ಡ ಕೆಲಸನೇ ಅಲ್ಲ. 7-8 ನಿಮಿಷಕ್ಕೆಲ್ಲ ರಾಗಿ ಗಟ್ಟಿಯಾಗಿಬಿಡುತ್ತೆ. ನಾನು ಸ್ವಲ್ಪ ಬೆಲ್ಲದ ನೀರು ಹಾಕಿಬಿಟ್ಟಿದ್ದೆ ಅಲ್ವಾ, ಅದಕ್ಕೆ ಎಷ್ಟು ನೀರಿತ್ತು ನೋಡಿ, ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ನೀರು ಹಾಕಿದ್ದೀನಿ. ಒಂದು 1/4 kg ಬೆಲ್ಲ ಹಾಕಿದ್ದೀನಿ. ನೀವು ಸ್ವೀಟ್ ನೋಡ್ಕೊಂಡು ಹಾಕ್ಬೋದು, ಎಷ್ಟು ನಿಮಗೆ ಸ್ವೀಟ್ ಬೇಕಾಗುತ್ತೆ ಅಷ್ಟು. ಇದು ತುಂಬ ಚೆನ್ನಾಗಿ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ. ಏನು ಕೆಲಸ ಇಲ್ಲ, 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ರಾಗಿನ ಸ್ವಲ್ಪ ರುಬ್ಬಿ ಹಾಲನ್ನು ತೆಗೆಯೋದೇ ಒಂದು ದೊಡ್ಡ ಕೆಲಸ ನೋಡಿ. ಈಗಾಗಲೇ ಸ್ವಲ್ಪ ಅದು ಹೆಂಗೆ ಬರ್ತಾ ಇದೆ ಅಲ್ವಾ, ಕಲರ್ ಚೇಂಜ್ ಆಗ್ತಾ ಇದೆ, ಮತ್ತೊಂದು ಚೂರು ಕಾಳು ಥರ ಹಿಂಗೆ ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ಕೈ ಆಡಿಸ್ತಾ ಇರಬೇಕಾಗುತ್ತೆ, ಬಿಡಬಾರ್ದು, ಹಿಡ್ಕೊಬಿಡುತ್ತೆ. ಮತ್ತು ಹೈ ಫ್ಲೇಮಲ್ಲೇ ಸದ್ಯಕ್ಕೆ ಇಟ್ಕೋಬೇಕು, ಯಾಕೆಂತಂದರೆ ನಾವು ದಪ್ಪ ತಳ ಇರುವಂಥ ನಾನು ಬಾಣಲೆ ತೊಗೊಂಡಿದ್ದೀನಿ ಅಲ್ವಾ. ಆಮೇಲೆ ಸ್ವಲ್ಪ ಗಟ್ಟಿಯಾಗ್ತಾ ಬಂದ ಮೇಲೆ ಸ್ವಲ್ಪ ಫ್ಲೇಮನ್ನು ಮೀಡಿಯಮ್ ಇಟ್ಕೋಬೋದು. ಈ ಥರ ಕೈ ಆಡಿಸ್ತಾ ಚೆನ್ನಾಗಿ ಇದು ಮಾಡಬೇಕಾಗುತ್ತೆ. ಬೇಗ ಆಗುತ್ತೆ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ಬೇಸಿಗೆಗಾಲದಲ್ಲಿ ಇದನ್ನು ವಾರಕ್ಕೊಮ್ಮೆ ಮಾಡ್ಕೊಂಡು ತಿಂದರೂ ಏನು ಪ್ರಾಬ್ಲಮ್ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಥಂಡಿ ಅಲ್ವ, ರಾಗಿ ಬಾಡಿಗೆ ತಂಪು ಕೊಡುತ್ತೆ, ಒಳ್ಳೆಯದು. ಈ ಬೇಸಿಗೆಯಲ್ಲಿ ಇಂಥ ಸೆಕೆಗಾಲದಲ್ಲಿ ಅದು ಇದು ಏನೇನೋ ತಂದ್ಕೊಂಡು ತಿನ್ನೋ ಬದಲು ನಾವು ಮನೇಲೇ ಈ ಥರದ್ದು ಸ್ವೀಟ್ಗಳನ್ನು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತಾಯಿದೆ, ಆರಾಮಾಗಿ ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ. ಫ್ರೆಂಡ್ಸ್, ನೀವು ನನ್ನ ವೀಡಿಯೋನ ಪೂರಾ ವೀಡಿಯೋ ನೋಡಿ, ಹಾಗೂ ಲೈಕ್ ಕೊಡೋದನ್ನು ಮರಿಬೇಡಿ. ಭಾಳಷ್ಟು ಜನರದ್ದು ಲೈಕೇ ಬರೋಲ್ಲ. ಎಷ್ಟೋ ಸರಿ ನೋಡ್ತೀನಿ, ವ್ಯೂಸ್ ಬಂದಿರುತ್ತೆ, ಲೈಕೇ ಕೊಡಲ್ಲ. ಪ್ಲೀಸ್ ಹಾಗೆ ಮಾಡಬೇಡಿ, ನಮಗೊಂದು ಮೋಟಿವೇಶನ್ ಸಿಗುತ್ತೆ ಲೈಕ್ ಕೊಟ್ಟರೆ. ನೋಡಿ, ಗಟ್ಟಿ ಆಗ್ತಾಯಿದೆ, ಮತ್ತು ಅದು ಕಲರು ಚೇಂಜ್ ಆಗ್ತಾಯಿದೆ ಅಲ್ವಾ, ಇಷ್ಟು ಚೆನ್ನಾಗಿ ಆಗುತ್ತೆ. ನನಗಂತೂ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಫ್ರೆಂಡ್ಸ್. ರಾಗಿ ಮಣ್ಣಿ ಅಂತ ಹೇಳ್ತೀವಿ ನಮ್ಮ ಕಡೆ, ಹಾಲ್ಬಾಯಿ ಅಂತ ಹೇಳ್ತಾರೆ, ಕಿಲ್ಸ ಅಂತಲೂ ಹೇಳ್ತಾರೆ ಕೆಲವೊಂದು ಕಡೆ. ಹೀಗೆ
2-3 ಹೆಸರಿಂದ ಕರೀತಾರೆ. ರಾಗಿನ ರುಬ್ಬಿದ್ದನ್ನು ಒಂದು ಬಟ್ಟೆ, ಕಾಟನ್ ಬಟ್ಟೆಲಿ ಅದನ್ನು ಹಾಕಿ ಚೆನ್ನಾಗಿ ಹಿಂಡಿ ಹಾಲನ್ನು ತೆಗಿಬೇಕಾಗುತ್ತೆ. ನೋಡಿ ಈಗ ಎಷ್ಟು ಶೈನಿಂಗ್ ಆಗಿ ಬರ್ತಾ ಇದೆ. ಇದು ಚೆನ್ನಾಗಿ ಈಗ ಒಂಚೂರು ಗಂಟಿಲ್ಲದೆ, ಒಂಚೂರು ಕಾಳು ಆಗದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಒಂಚೂರು ಏನೂ ಆಗಿಲ್ಲ. ಹೀಗೆ ನಾವು ಚೆನ್ನಾಗಿ ಒಂದು ದೊಡ್ಡ ಸೌಟಲ್ಲಿ ಹೀಗೆ ಕೈ ಆಡಿಸ್ತಾ ಇದ್ದರೆ ಅದು ಗಂಟಾಗಲ್ಲ, ಎಲ್ಲೂ ಕಾಳು ಆಗಲ್ಲ. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾಯಿದ್ದೀನಿ, ಹೈ ಫ್ಲೇಮ್ ಇಟ್ಕೊಂಡಿಲ್ಲ. ಮಧ್ಯೆ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ಈಗ ನೋಡಿ ಎಷ್ಟು ಚೆನ್ನಾಗಿ ಇದು ಗಟ್ಟಿ ಆಗ್ತಾ ಬಂದಿದೆ. ಈ ಥರ ನಾವು ಮಾಡಿಕೊಂಡು ಆಮೇಲೆ ಇದನ್ನು ಏನು ಮಾಡಬೇಕು, ಒಂದು ಪ್ಲೇಟ್, ದೊಡ್ಡ ಪ್ಲೇಟು, ನಾನು 2 ಪ್ಲೇಟಿಗೆ ತುಪ್ಪವನ್ನು ಹಚ್ಚಿಟ್ಕೊಂಡಿದ್ದೀನಿ. ತುಪ್ಪ ಹಚ್ಚಿಟ್ಕೊಂಡ್ರೆ ಚೆನ್ನಾಗಿ ಅದು ಬಿಡುತ್ತೆ ಅಂತ ಹಚ್ಚಿಟ್ಕೊಳ್ಳೋದು ಅಷ್ಟೇ. ನೋಡಿ ಇಷ್ಟು ಚೆನ್ನಾಗಿ ಒಂಥರ ಗುಳ್ಳೆ ಬರ್ತಾಯಿದೆ ಅಲ್ವಾ. ಒಂದು 10ರಿಂದ 12 ನಿಮಿಷ ಆಗಿದೆ ನಾನು ಈ ಥರ ಕಾಯಿಸ್ತಾ ಇದ್ದು. ಇನ್ನೂ ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ನಾನು ಸ್ವಲ್ಪ ಬೆಲ್ಲದ ನೀರು ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತು, ಇಲ್ಲಾಂದರೆ ಇನ್ನೂ ಬೇಗ ಆಗ್ಬಿಡ್ತಿತ್ತು ಫ್ರೆಂಡ್ಸ್. ನೀವು ಈಸಿಯಾಗಿ ಮಾಡಬಹುದು. ಈ ಬೇಸಿಗೆಗಾಲ ಅಂತಲ್ಲ, ಯಾವ ಟೈಮ್ನಲ್ಲಿ ಬೇಕಾದರೂ ಮಾಡಬಹುದು, ಚೆನ್ನಾಗಿರುತ್ತೆ. ಒಂದೂವರೆ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದ್ದು ಒಂದು ಇದು ಬರುತ್ತೆ, ಶೈನಿಂಗ್ ಬರುತ್ತೆ ಅಂತ ಅಷ್ಟೇ. ತುಪ್ಪ ಹಾಕಲೇಬೇಕು ಅಂತಿಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಜನ ಕೆಲವೊಬ್ಬರು ಕಾಯಿನೂ ರುಬ್ಬಿ ಹಾಕ್ತಾರೆ, ಹಸಿ ಕಾಯಿನೂ ಚೆನ್ನಾಗಿ ನುಣ್ಣಗೆ ರುಬ್ಬಿ ಹಾಕ್ತಾರೆ, ಅದನ್ನು ಮಾಡ್ಬೋದು. ನಾನು ಕಾಯಿ ಏನು ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ 2 ಪ್ಲೇಟಿಗೆ, ನಾನು ದೊಡ್ಡ ಪ್ಲೇಟಿಗೆ ನಾನು ತುಪ್ಪ ಸವರಿಟ್ಕೊಂಡಿದ್ದೆ. ಆಮೇಲೆ ಇದನ್ನು ಈಗ ಆಯಿತು. ಇದು ಫುಲ್ಲು ನೋಡಿ ಕರೆಕ್ಟಾಗಿದೆ. ಈ ಕನ್ಸಿಸ್ಟೆನ್ಸಿ ಇಷ್ಟು ಇದ್ಬಿಟ್ರೂ ಸಾಕು. ಇನ್ನು ಸ್ವಲ್ಪ ಗಟ್ಟಿ ಮಾಡ್ತೀರಾ ಅಂದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಷ್ಟು ಗಟ್ಟಿ ಇದ್ದಾಗಲೂ ಹಾಕಿದ್ರೂ ಪ್ಲೇಟಿಗೆ ಹಾಕಿ ಫುಲ್ಲು 2 ಪ್ಲೇಟನ್ನು ತುಂಬ ಹೀಗೆ ಹಾಕಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ. ತಣ್ಣಗಾಗಲಿಕ್ಕೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನನಗೆ ವೀಡಿಯೋ ಮಾಡೋದಕ್ಕೆ ಮರ್ತು ಹೋಗಿತ್ತು. ಅಷ್ಟರಲ್ಲೇ 1 ಪ್ಲೇಟಿಂದು ಮುಕ್ಕಾಲು ಭಾಗ ಖಾಲಿಯಾಗಿಬಿಟ್ಟಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಟ್ಟಾಗಿದೆ ನೋಡಿ. ಇನ್ನೊಂದು ಪ್ಲೇಟಿಂದ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಒಂದು ತಾಟಿಂದಂತೂ ಅಷ್ಟು ಖಾಲಿ ಆಗಿಬಿಟ್ಟಿತ್ತು. ಹಾಗೆ ಫೋಟೋ ತೆಕ್ಕೊಂಡೆ, ಆಮೇಲೆ ನೆನಪಾಯಿತು ಅಂತ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ರಂತೂ ತಂಪಾಗಿ ಕೂಲಾಗಿ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ಇಷ್ಟ ಆದರೆ ನೀವು ಒಂದು ಸರಿ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಆಗುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಇಷ್ಟ ಆದರೆ ನನ್ನ ಈ ರಾಗಿ ಮಣ್ಣಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಆರಾಮಾಗಿ 2 ದಿನ ಎಂಜಾಯ್ ಮಾಡ್ಬೋದು ರಾಗಿ ಮಣ್ಣಿನ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.